ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಹೈದರಾಬಾದ್ ಯಾವ ರೇಂಜ್ ಆಡ್ತಿರೋದು, ಒಂಥರ ಬ್ಯಾಕ್ ಟು ಬ್ಯಾಕ್ ಕ್ಲೀನ್ ಪಡ್ಕೊ ಬರ್ತಾ ಇದೆ ನೋಡಿ. ಫಸ್ಟ್ ಅಲ್ಲೆಲ್ಲ ಸೋತ್ರು, ಅವಾಗ ಸ್ವಲ್ಪ ಬೌಲಿಂಗ್ ವೀಕ್ ಆಗಿ ಕಾಣ್ತಾ ಇತ್ತು, ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿತ್ತು, ಆದ್ರಿಂದ ಮ್ಯಾಚಸ್ ಸೋತ್ರು. ಎಲ್ಲ ಟೀಮ್ ಚೇಂಜಸ್ ಮಾಡಿ ಪ್ರೊಫೈಲಿಂಗ್ ಯಾರು ಕೆಲವ್ರನ್ನ ಡೆಬ್ಯೂಟೆಂಟ್ ಮಾಡಿಸಿದ್ರಲ್ವಾ, ಆಗ್ಲಿಂದ ನೋಡಿ ಟೀಮ್ ಯಾವ ತರ ಕಾಣ್ತಾ ಇದೆ, ಯಾವ ತರ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ. ಬ್ಯಾಟಿಂಗ್ ಅಲ್ಲೂ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಬೌಲಿಂಗ್ ಅಲ್ಲೂ ಸಖತ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಆದ್ರಿಂದಲೇ 3 ಮ್ಯಾಚ್ ವಿನ್ ಆಗಿದಾರೆ ಅಂತ ಹೇಳ್ಬೋದು. ಯಾವ್ದೇ ಗ್ರೌಂಡ್ ಅಲ್ಲಾಗ್ಲಿ ಬ್ಯಾಟಿಂಗ್ ಪಿಚ್ ಏನಾದ್ರು ಕೊಟ್ರೆ ಹೈದರಾಬಾದ್ ಅಂತ ಡೆಡ್ಲಿಯಸ್ಟ್ ಟೀಮ್ ಇನ್ನೊಂದಿಲ್ಲ ನೋಡಿ. ಅವ್ರ ಬ್ಯಾಟಿಂಗ್ ಲೈನ್ ಯಾವ ತರ ಇರೋದು, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಯಾವ ರೇಂಜ್ ಓಪನಿಂಗ್ ಕೊಡ್ತಾ ಇದಾರೆ ಅಂದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಇವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಬಟ್ ಈ ಸೀಸನ್ ಏನಾಗಿದೆ ಅಂದ್ರೆ ಟ್ರಾವಿಸ್ ಹೆಡ್ ಕೈಯಲ್ಲಿ ಅಷ್ಟೊಂದು ಹೊಡೆಯಕ್ ಆಗ್ತಾ ಇಲ್ಲ. ಬಟ್ ಸ್ಕೋರ್ ಮಾಡ್ತಾ ಇರೋದಲ್ಲ ಯಾರು ಅಂದ್ರೆ ಅಭಿಷೇಕ್ ಶರ್ಮಾ. ಟ್ರಾವಿಸ್ ಹೆಡ್ ಅವ್ರ ಜೊತೆ ಸಾಥ್ ಕೊಡ್ತಾ ಇದಾರೆ ಅಷ್ಟೇ, ಬಟ್ ಅಗ್ರೆಸಿವ್ ಆಗಿ ಆಡ್ತಿರೋದಲ್ಲ ಅಭಿಷೇಕ್ ಶರ್ಮಾನೆ. ಇವ್ರು ನೋಡಿ ಈ ತರ ಆಡ್ಬೇಕಾದಾಗ ನೀವು ಚಾನ್ಸಸ್ ಕೊಟ್ರೆ ಅವ್ರು ಬಿಡ್ತಾರಾ? 51 ರನ್ಸ್ ಸ್ಕೋರ್ ಮಾಡಿರ್ತಾರೆ, 50 ಹೊಡಿಬೇಕಾದಾಗ ಅವಾಗ್ಲೂ ಅಷ್ಟೇ KL ರಾಹುಲ್ ಒಂದು ರನ್ಔಟ್ ನ ಮಿಸ್ ಮಾಡ್ತಾರೆ. ಅದಾದ್ಮೇಲೆ 87 ಅಲ್ಲಿ ಇನ್ನೂ ಒಂದು ಚಾನ್ಸ್ ಸಿಗುತ್ತೆ, ನಿತೀಶ್ ರಾಣಾ ಕ್ಯಾಚ್ ಬಿಟ್ಬಿಡ್ತಾರೆ. ಈ ತರ ಎಲ್ಲ ಎರಡೆರಡು ಚಾನ್ಸ್ ಕೊಟ್ರೆ ಯಾವ ಪ್ಲೇಯರ್ ಬಿಡ್ತಾನೆ ಹೇಳಿ? ಧ್ವಂಸ ಮಾಡಿ ಹಾಕಿದ್ರು ಅಭಿಷೇಕ್ ಶರ್ಮಾ ಅಂತೂ. ಎಷ್ಟು ಸ್ಕೋರ್ ಮಾಡಿದ್ದು, ಒಂಥರ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಇದಕ್ಕೆ ಮುಂಚೆನೆ ಅವರು 145 ಏನೋ ಸ್ಕೋರ್ ಮಾಡಿದ್ದಾರೆ, ಬಟ್ ನಿನ್ನೆ 135 ಅಷ್ಟೇ ಸ್ಕೋರ್ ಮಾಡಕ್ ಆಗಿದ್ದು. ಹಂಗೂ ಲಾಸ್ಟ್ ಅಲ್ಲಿ ಇವ್ರಿಗೆ ಅಷ್ಟೊಂದು ಸ್ಟ್ರೈಕ್ ಸಿಕ್ಕಿಲ್ಲ, ಅಷ್ಟೊಂದು ಸ್ಕೋರ್ ಮಾಡಕ್ ಆಗಿಲ್ಲ. ಇಲ್ಲಾಂದ್ರೆ ನಂಗೆ ಅನ್ಸ್ದಾಗ 150 ಸ್ಕೋರ್ ಮಾಡ್ಬಿಡ್ತಾ ಇದ್ರೇನು. ಯಾವ ರೇಂಜ್ ಗಾಡಿದ ಅಭಿಷೇಕ್ ಶರ್ಮಾ ಅಂತೂ. ಅವ್ರ ಕಡೆಯಿಂದ ಅಂತೂ ಸಖತ್ ಬ್ಯಾಟಿಂಗ್ ಬಂತು ನೋಡಿ. 135 ಸ್ಕೋರ್ ಹೊಡೆದಿದ್ರಲ್ಲ, ಅದರಲ್ಲಿ 10 6 10 4 ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಮತ್ತೆ ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಯಾರು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ಡೆಲ್ಲಿ ಕಡೆ ಅಕ್ಷರ್ ಪಟೇಲ್ ಏನೋ ಒಂದು ವಿಕೆಟ್ ತಗೋತಾರ ಅಷ್ಟೇ, ಅವ್ರು ಬಿಟ್ರೆ ಬೇರೆ ಎಲ್ಲರೂ ಅಬೌವ್ 10 ಎಕನಾಮಿ ಇದಾರೆ. ಇಲ್ಲೇ ಗೊತ್ತಾಗ ಇನ್ನೇ 242 ಟಾರ್ಗೆಟ್ ಅಂದ್ರೆ ನೀವು ಇಲ್ಲೇ ಯೋಚನೆ ಮಾಡಿ. ಬಟ್ ಯಾರಾದ್ರೂ ಒಬ್ರಾದ್ರೂ ಕಡಿಮೆ ಆಗಿ ರಿಸ್ಟ್ರಿಕ್ಟ್ ಮಾಡ್ಬೋದಾಯ್ತು ಬೌಲಿಂಗ್ ಅಲ್ಲೂ, ಬಟ್ ಯಾರ ಕಡೆಯಿಂದನೂ ಆಗ್ಲಿಲ್ಲ. ಅಕ್ಷರ್ ಪಟೇಲ್ ಒಂದು ವಿಕೆಟ್ ತಗೊಂಡ್ರೆ ಅಷ್ಟೇ, ಅದನ್ನ ಬಿಟ್ರೆ ಎಲ್ಲಾರ್ಗು ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ಅವರು ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಈ 242 ಟಾರ್ಗೆಟ್ ಕೊಡ್ತಾರಲ್ಲ, ಇದೊಂಥರ ಯೂಸ್ ಟಾರ್ಗೆಟ್. ಅವ್ರಿಗೆ ಅಲ್ಲೇ ಗೊತ್ತಾಗ್ಬಿಡ್ತಿತ್ತು ಇದು ಕಷ್ಟ ಇದೆ, ಗೇಮ್ ಆಗಲ್ಲ ಅಂತ. ಅವ್ರು ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ಬೇಕು, ಅವ್ರು 12 ರನ್ಸ್ ಪರ್ ಓವರ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಬಟ್ ಅವ್ರು ನೋಡಿದ್ರೆ 10 ರನ್ಸ್ ಪರ್ ಓವರ್ ನ ಸ್ಟಾರ್ಟ್ ಮಾಡಿದ್ರು. ಹೈ ಸ್ಕೋರಿಂಗ್ ಗೇಮ್ ನ ಚೇಂಜ್ ಮಾಡ್ಬೇಕಾದಾಗ ರಿಕ್ವೈರ್ಡ್ ರೇಟು ಕರೆಂಟ್ ರನ್ ರೇಟು ಎರಡು ಈ ಮ್ಯಾಚ್ ಅಲ್ಲಿ ಇರಬೇಕು. ಇವಾಗ 12 ಇದ್ರೆ ಇದು 12 ಇರಬೇಕು, ಇದು 10 ಇದ್ರೆ ಅದು 10 ಇರಬೇಕು. ಆ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಚೇಂಜ್ ಮಾಡಕ್ ಕಷ್ಟ ಇದೆ. ಬಟ್ ಅವ್ರ ಕಡೆಯಿಂದ ಯಾರ ಕಡೆಯಿಂದ ಅಷ್ಟೊಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ನಿತೀಶ್ ರಾಣಾ ಕಡೆಯಿಂದ ಒಂದು 50+ ರನ್ಸ್ ಏನೋ ಬಂತು, ಅದನ್ನ ಬಿಟ್ರೆ ಯಾರ ಕಡೆಯಲ್ಲೂ ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಇನ್ನೆಲ್ಲರೂ ಸಣ್ಣದಾಗಿ ಕ್ಯಾಮೆರಾಕು. ನಿತೀಶ್ ರಾಣಾ ನೋಡಿ ಬೌಲಿಂಗ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗ್ಬಿಟ್ರು, ಅಬೌವ್ 50 ರನ್ಸ್ ಏನೋ ಕೊಟ್ರು. ಬಟ್ ಬ್ಯಾಟಿಂಗ್ ಅಲ್ಲಿ ನೋಡಿ ಅದನ್ನ ಮೇಕಪ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಅವರು ಆಡಿದ್ದು ಸಾಲಿಲ್ಲ, ಇನ್ನೂ ಇಲ್ಲ ಲಾಂಗ್ ಇನ್ನಿಂಗ್ಸ್ ಆದ್ರೂ ಆಡ್ಬೇಕಾಯ್ತು. ಬಟ್ ಇಲ್ಲ ಬೇರೆ ಅವ್ರ ಕಡೆಯಿಂದ ಯಾರ ಕಡೆಯಿಂದ ಬರ್ಬೇಕಾಯ್ತು, ಬಟ್ ಯಾರ ಕಡೆಯಿಂದ ಆಡಕ್ಕಾಗಿಲ್ಲ. ಮ್ಯಾಚ್ ನ ಸೋತ್ರು. ಬೌಲಿಂಗ್ ಅಲ್ಲಿ ಹೈದರಾಬಾದ್ ಕಡೆ ಯಾವ ತರ ಮಾಡಿದ್ದು, ಇಶಾನ್ ಮಲಿಂಗ ಇರ್ಬೋದು 4 ವಿಕೆಟ್ಸ್ ತಗೊಂಡ್ರು, ಹರ್ಷ್ ದುಬೆ 3 ವಿಕೆಟ್ಸ್ ತಗೊಂಡ್ರು. ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಅಂತಾನು ಹೇಳ್ಬೋದು ಹೈದರಾಬಾದ್ ಸಹ. ಟಾಸ್ಗೆ ಬರೋಣ. ಟಾಸ್ ವಿನ್ ಆಗಿದ್ದು ಬಂದು ಡೆಲ್ಲಿ ಅವರು ಬೌಲಿಂಗ್ ಮಾಡ್ತಾರೆ ಅಂದ್ರೆ ಬ್ಯಾಟಿಂಗ್ ಆಡಕಂತ ಬರ್ತಾರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್. ಇವ್ರಿಗೆ ಬೇಕಾಗಿದ್ದು ಅದೇ ಬ್ಯಾಟಿಂಗ್ ಆಡೋದೆ. ಬ್ಯಾಟಿಂಗ್ ಬರ್ತಾರೆ ನೋಡಿ, ಸ್ಟಾರ್ಟ್ ಮಾಡ್ತಾರೆ. ಯಾವ ರೇಂಜ್ ಹೊಡಿತಾರೆ ಅಂದ್ರೆ ಒಂದು 2 hours ನೋಡ್ಕೊಂಡು ಆಡ್ತಾರೆ. ಬಟ್ ನೆಕ್ಸ್ಟ್ ನೋಡಿ ಕರಾಟೆ ತಗೋತಾರೆ. ಯಾವ ರೇಂಜ್ ಆಡ್ತಾರೆ, ಇವ್ರ ಇಬ್ರು ನಡುವೆ ಪಾರ್ಟ್ನರ್ಶಿಪ್ 97 ರನ್ಸ್ ಬರುತ್ತೆ. ಇನ್ಫ್ಯಾಕ್ಟ್ ಇವ್ರು ಹೇಳ್ಬೇಕಂದ್ರೆ ಫಸ್ಟ್ ವಿಕೆಟ್ ಬೀಳೋದೇ ಬಂದು 9th ಓವರ್ ಅಲ್ಲಿ. ಅಲ್ಲಿ ತನಕ ಯಾವ ರೇಂಜ್ ಆಡ್ತಾರೆ ಅಂದ್ರೆ ಅಲ್ಲೇ ಡಾಮಿನೇಟ್ ಮಾಡಿ ಬಿಸಾಕ್ಬಿಡ್ತಾರೆ. ಪವರ್ ಪ್ಲೇದಲ್ಲೊಂದು 6 ಓವರ್ಗೆ 67 ರನ್ಸ್. ಮತ್ತೆ ಇವ್ರು ಫಸ್ಟ್ ವಿಕೆಟ್ ಬಿದ್ದಿದ್ದು 9 overs ಅಲ್ವಾ, ಅಷ್ಟೊಳಗಡೆ 97 ರನ್ಸ್ ಸ್ಕೋರ್ ಮಾಡಿದ್ರು. ಟ್ರಾವಿಸ್ ಹೆಡ್ ಅವಾಗ 37 ರನ್ಸ್ ಸ್ಕೋರ್ ಮಾಡಿ 26 ಬಾಲ್ಸ್ ಅಲ್ಲಿ ಅಕ್ಷರ್ ಪಟೇಲ್ಗೆ ಔಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ನೋಡಿ ಇಶಾನ್ ಕಿಶನ್ ಬರ್ತಾರೆ. ಅವ್ರ ಕಡೆಯಿಂದ ಒಂಥರ ಕ್ಯಾಮೆರಾ ಅಗ್ರೆಸಿವ್ ಆಗಿ ಬರುತ್ತೆ, ಸಗದಾಗ ಆಡ್ತಾರೆ. ಅಭಿಷೇಕ್ ಶರ್ಮಾ ಅಂತೂ ಒಂದ್ ಕಡೆ ಬಾರಿಸ್ತಾನೆ ಇರ್ತಾರೆ. ಅವ್ರು ನಿಲ್ಲದೇ ಇಲ್ಲ, ಯಾವ್ದೇ ಟೈಮಲ್ಲೂ ನಿಲ್ಲಲ್ಲ. ಅದೇ 50 ರನ್ಸ್ ಏನೋ ಸ್ಕೋರ್ ಮಾಡಿದಾಗ ಒಂದು ಚಾನ್ಸ್ ಸಿಗುತ್ತೆ, ಮತ್ತೆ 87 ರನ್ಸ್ ಏನೋ ಸ್ಕೋರ್ ಮಾಡಿದಾಗ ಒಂದು ಚಾನ್ಸ್ ಸಿಗುತ್ತೆ. ಅವೆರಡು ಚಾನ್ಸ್. ಬಟ್ ನೋಡಿ ಚಾನ್ಸ್ ಸಿಕ್ಕಿದ್ರು ಅವ್ರು ಸೆಂಚುರಿ ಮಾಡ್ಕೊಂಡು, ಬಟ್ ಅವೆಲ್ಲ ಲೆಕ್ಕ ಬರಲ್ಲ. ಸೆಂಚುರಿನೇ ಎಷ್ಟೇ ಚಾನ್ಸ್ ಕೊಡ್ಲಿ ಅವ್ರ ಸ್ಕೋರ್ ಅವ್ರಿಗೆ ಆಗ್ಲೇ ಆಗುತ್ತೆ. ಇಶಾನ್ ಕಿಶನ್ ಕಡೆಯಿಂದ ಒಂಥರ ಅಗ್ರೆಸಿವ್ ಅಲ್ಲಿ 25 ರನ್ಸ್ ಬಂತು. ಲಾಸ್ಟ್ ಅಲ್ಲಿ ನೋಡಿ ಎಂಡಿ ಕ್ಲಾಸನ್ ಬಂದ್ರು. ಎಂಡಿ ಕ್ಲಾಸನ್ ಕಡೆಯಿಂದನೂ ಸಖತ್ ಕಾಂಟ್ರಿಬ್ಯೂಷನ್ ಬಂತು. 13 ಬಾಲ್ಸ್ ಅಲ್ಲಿ 37 ರನ್ಸ್ ಸಖತ್ತಾಗಿ ಆಡಿದ್ರು. ಅಭಿಷೇಕ್ ಶರ್ಮಾ ಅಂತೂ ಔಟೇ ಆಗಿಲ್ಲ ಲಾಸ್ಟ್ ತನಕ ಇದ್ರು. ಇವ್ರು ಇಶಾನ್ ಕಿಶನ್ ಒಂಥರ ಅನ್ಲಕ್ಕಿ ಅಂತ ಹೇಳ್ಬೋದು. ನಿತೀಶ್ ರಾಣಾ ಬಾಲ್ ಮಾಡ್ಬೇಕಾದಾಗ ಅವ್ರು ಬ್ಯಾಟ್ಸ್ಮನ್ ಹೊಡಿತಾರೆ, ಬಟ್ ಇವ್ರು ಕೈಗೆ ಟಚ್ ಆಗಿ ಹೋಗಿ ವಿಕೆಟ್ ಬಡ್ದ್ಬಿಡ್ತದೆ, ಔಟ್ ಆಗ್ತದೆ. ಇದು 2ನೇ ಬಾರಿ ಅನ್ಕೋತೀನಿ ಇಶಾನ್ ಕಿಶನ್ ಈ ತರ ಔಟ್ ಆಗಿರೋದು. ಒಂಥರ ಅನ್ಲಕ್ಕಿ ಅಂತ ಹೇಳ್ಬೋದು. ಪರವಾಗಿಲ್ಲ, ಆದ್ರೂ ಬೇರೆಯವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬಂತಲ್ಲ, ಅದೇನು ಪ್ರಾಬ್ಲಮ್ ಏನಾಗಿಲ್ಲ. ಮತ್ತೆ ಬೌಲಿಂಗ್ ಅಂತ ಬಂದಾಗ ಡೆಲ್ಲಿ ಕಡೆ ಯಾರು ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ಎಲ್ಲರೂ ಎಕಾನಮಿ 10 ಅಬೋವ್ ಇದಾರೆ. ಅಕ್ಷರ್ ಪಟೇಲ್ ಏನೋ ಒಂದು ವಿಕೆಟ್ ತಗೊಂಡಿದ್ದಾರೆ, ಇನ್ನು ಮಿಕ್ದವರೆಲ್ಲ ಅಬೌವ್ 10 ಎಕಾನಮಿದಲ್ಲಿದ್ದಾರೆ. ಬಟ್ ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಮತ್ತೆ 242 ಯೂಸ್ ಟಾರ್ಗೆಟ್ ನ ಚೇಂಜ್ ಮಾಡಕ್ ಬರ್ತಾರೆ ಡೆಲ್ಲಿವರ್ಗೆ ಏನು ಅಷ್ಟೊಂದೇನು ಸ್ಟಾರ್ಟೇ ಚೆನ್ನಾಗಲ್ಲ. ಯಾಕಂದ್ರೆ 2ನೇ ಓವರ್ ಅಲ್ಲಿ ಏನೋ ನಿಶಾಂಕ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ KL ರಾಹುಲ್ ನಿತೀಶ್ ರಾಣಾ ಕಡೆಯಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬರುತ್ತೆ. KL ರಾಹುಲ್ ಸ್ವಲ್ಪ ಕ್ಯಾಮೆರಾ ಆಡ್ತಾರೆ ಅಷ್ಟೇ. ಅವ್ರ ಕಡೆಯಿಂದ ಏನೋ ಅಂತ ಹೈ ಸ್ಕೋರ್ ಏನೋ ಬರಲ್ಲ, 37 ರನ್ಸ್ ಏನೋ ಸ್ಕೋರ್ ಮಾಡ್ತಾರೆ ಅಷ್ಟೇ. ಮತ್ತೆ ನಿತೀಶ್ ರಾಣಾ ಕಡೆಯಿಂದ ಹೇಳಿದೆ ಅಲ್ವಾ 50+ ರನ್ಸ್ 57 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ಸಮೀರ್ ರಿಜ್ವಿ ಕಡೆಯಿಂದ ಒಂಥರ ಕ್ಯಾಮೆರಾ, ಬೇರೆ ಯಾರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲ್ಲ.
ಇನ್ 242 ಅಂದ್ರೆ ತಮಾಷೆನ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಇವ್ರು ಸ್ಟಾರ್ಟಿಂಗ್ ಇಂದಾನೆ ಸ್ವಲ್ಪ 12 ರನ್ಸ್ ಪರ್ ಓವರ್ ಆತರ ಬಂದ್ರೆ ಸರಿ ಹೋಗ್ತಾ ಇತ್ತು. ಬಟ್ ಇವ್ರು ಸ್ಟಾರ್ಟಿಂಗ್ ಇಂದಾನೆ 10 ರನ್ಸ್ ಪರ್ ಓವರ್ ಆತರ ಬಂದ್ರು. ಹಂಗೂ ಹಿಂಗೂ 185 ತನಕ ಬಂದ್ರು. 200+ ರನ್ಸ್ ನ ಕ್ರಾಸ್ ಮಾಡಕ್ ಆಗ್ಲಿಲ್ಲ. 195 ಗೆ ರಿಸ್ಟ್ರಿಕ್ಟ್ ಆದ್ರೂ ಡಿಸಿ ಮ್ಯಾಚ್ ನ ಸೋಲ್ತು. ನೋಡಿ ಹೈದರಾಬಾದ್ ಮ್ಯಾಚ್ ಗೆಲ್ತಾ ಇದ್ದಂಗೆ ಇವಾಗ ಪಾಯಿಂಟ್ ಟೇಬಲ್ ಅಲ್ಲಿ ನಂಬರ್ 3 ಪೊಸಿಷನ್ ಹೋಗಿದೆ. ಯಾವ ರೇಂಜ್ ಆಡ್ತಾ ಇದ್ದಾನೆ, ಆಡಿರೋ 7 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದ್ದಾರೆ, 3 ಮ್ಯಾಚಸ್ ಅಷ್ಟೇ ಸೋತಿರೋದು. ಅದರಿಂದ ನಂಬರ್ 3 ಪೊಸಿಷನ್ ಬಂದಿದ್ದಾರೆ. ಒಂಥರ ಪಾಯಿಂಟ್ಸ್ ಟೇಬಲ್ ಸಖತ್ ಇದ್ರ ಕಾಣ್ತಾ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಪಂಜಾಬ್, ಸೆಕೆಂಡ್ ಪ್ಲೇಸ್ ಅಲ್ಲಿ RCB, 3ನೇ ಪ್ಲೇಸ್ ಅಲ್ಲಿ ಹೈದರಾಬಾದ್. ಒಂಥರ ಯಾವ ಲೆವೆಲ್ ಇವಾಗ ಪಾಯಿಂಟ್ಸ್ ಟೇಬಲ್ ಒಂಥರ ಕ್ಯೂರಿಯಾಸಿಟಿಯಿಂದ ಇದ್ದೆ ಯಾವ ಟೀಮ್ ಬರುತ್ತಂತ. ಈ ಸಲ ನಂಗೆ ಅನ್ಸ್ದಂಗೆ ಸಖತ್ ಫೈಟ್ ಇರುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಮುಂದೆ ಮ್ಯಾಚಸ್ ಅಂತೂ ಇನ್ನೂ ಮಜಾ ಬರುತ್ತೆ. ನೆನ್ನೆ ಮ್ಯಾಚ್ ಅಂತೂ ಹೇಳ್ಬೇಕಾದ್ರೆ ಒನ್ ಸೈಡೆಡ್ ಮ್ಯಾಚ್. 47 ರನ್ಸ್ ಇಂದ ವಿಕ್ಟರಿ ಪಡೆದಿರೋದು. ಒನ್ ಸೈಡೆಡ್ ಮ್ಯಾಚ್ ಅದು. 242 ರನ್ಸ್ ನ ಟಾರ್ಗೆಟ್ ಕೊಟ್ಬಿಟ್ಟು 195 ಗೆ ಅಲೌಟ್ ಮಾಡ್ತಾರೆ. ಇನ್ನ ನೋಡಿ 47 ರನ್ಸ್ ಅಲ್ಲೇ ಗೊತ್ತಾಯ್ತು ಒಂಥರ ಡಾಮಿನೇಟ್ ಮಾಡಿ ವಿನ್ ಆದ್ರು ಅಂತ ಹೇಳ್ಬೋದು. ಹೈದರಾಬಾದ್ ಮೇಲೆ ಏನಾದ್ರು ವಿನ್ ಆಗ್ಬೇಕಾದ್ರೆ ಅವ್ರಿಗೆ ಒಂಥರ ಕಿರಿಕಿರಿ ಪಿಚ್ ಕೊಡಬೇಕು. ನಿಂತು ಬರುತ್ತೆ ನೋಡಿ, ಪಿಚ್ ಸ್ಲೋ ಇರುತ್ತೆ ನೋಡಿ, ಆ ಪಿಚ್ ಕೊಡಬೇಕು. ಅವಾಗ ಅವ್ರನ್ನ ತಗ್ಲಾಕ್ಬಹುದು. ಇಲ್ಲಾಂದ್ರೆ ಕಷ್ಟ ಇದೆ. ಬ್ಯಾಟಿಂಗ್ ಪಿಚ್ ಅಂತ ಅವ್ರನ್ನ ತಡೆಯಕ್ಕಾಗಲ್ಲ, ಧ್ವಂಸ ಮಾಡಿ ಇಟ್ಬಿಡ್ತಾರೆ ಅಂತ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.